ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ. ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಗೋತ್ರ ಬಸವ ಗೋತ್ರ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯಾಗ ಸೇವಾಯಾಗ, ನನ್ನ ಯೋಗ ಕಾಯಕ ಯೋಗ, ನನ್ನ ಪಕ್ಷ ಭಕ್ತಿಯ ಪಕ್ಷ, ನನ್ನ ವೇದಿಕೆ ವಿವೇಕ ವೇದಿಕೆ, ನನ್ನ ಜೈಕಾರ ಮಾನವೀಯತೆ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಮೃತ್ಯುಂಜಯೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ, ಗುರು ಸಿದ್ಧಲಿಂಗೇಶ್ವರರನ್ನ, ಎಲ್ಲ ಲಿಂಗೇಶ್ವರರನ್ನ, ಎಲ್ಲ ಮಹಾತ್ಮರನ್ನ ಸ್ಮರಣೆಯನ್ನು ಮಾಡಿ, ಸದ್ಗುರು ಸಿದ್ಧಲಿಂಗೇಶ್ವರರ ತಪೋಭೂಮಿಯ ಈ ಪಾವನ ಪರಿಸರದಲ್ಲಿ ಈ ಒಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಅಡಿಯಲ್ಲಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ, ಅದರ ಜೊತೆಗೆ ಅನೇಕ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನ ದಯಪಾಲಿಸಿರುವಂಥ ಪರಮ ಪೂಜ್ಯರು, ನಮ್ಮೆಲ್ಲರ ಆದರ್ಶ ಮೂರ್ತಿಗಳಾಗಿರ್ತಕ್ಕಂಥ ಮುಗುಳ್ಕೋಡ್ ಜಡಗಾ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಭಾರತ ದೇಶದೊಳಗೆ ಒಂದು ಮಾತೈತಿ, ಮರಾಠಿ ಒಳಗೆ ಒಂದು ಮಾತನ್ನು ಹೇಳ್ತಾರೆ. ಭಾರತ ದೇಶಾमध्ये 2 ಎವರೆಸ್ಟ್ आहेत. ಏಕ್ ಮಂಜೆ ಮೌಂಟ್ ಎವರೆಸ್ಟ್. ನೀವು ಭಾಳ ಮಂದಿ ಲಕ್ಷ್ಯ ಕೊಡ್ಬೇಕು ಈ ಕಡೆ, ಎಷ್ಟು ಮಂದಿ ಕುಡಿಯು ಅನ್ನುವಂಥದ್ದು ಮುಖ್ಯ ಅಲ್ಲ, ಸದ್ಗುರು ಸಿದ್ಧಲಿಂಗನ ಸ್ಮರಣೆ ಒಳಗೆ ಎಷ್ಟು ಚಂದ ಕುಂತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ದಯಮಾಡಿ ನನ್ನ ಕಡೆ ಗಮನ ಕೊಡ್ಬೇಕು ನೀವೆಲ್ಲ. ಭಾರತ ದೇಶಾमध्ये 2 ಎವರೆಸ್ಟ್ आहेत. ಏಕ್ ಮಂಜೆ ಮೌಂಟ್ ಎವರೆಸ್ಟ್ ಅವ್ರ ದುಸ್ರಾ ಮಂಜೆ ಕಾಯ್ ಅಂತ ನೀವು ಯಾರಾದ್ರೂ ಕೇಳಿದ್ರೆ, ಒಂದನೇದ್ದು ದೇಶದ ಸೌಂದರ್ಯದ ಪ್ರತೀಕವಾಗಿರುವಂತ ಮೌಂಟ್ ಎವರೆಸ್ಟ್ ಆದ್ರೆ, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ದೇಶದೊಳಗೆ ಸಂಸ್ಕಾರದ ಪ್ರತೀಕವಾಗಿರತಕ್ಕಂಥ ಎಲ್ಲ ಮಹಾತ್ಮರು ಸೇಂಟ್ ಎವರೆಸ್ಟ್ ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕು. ಒಮ್ಮೆ ಜೋರ್ ಚಪ್ಪಾಳಿ ಹೊಡೆದ್ರೆ ಏನೂ ತಪ್ಪಿಲ್ಲ. ಭಗವಂತ ನಮ್ಗೆ ಅದಕ್ಕೆ ಕೊಟ್ಟನ ಕೈನ. ಬಹುತೇಕ ನಿಮಗೆಲ್ಲ ಎಲ್ಲ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಬಹುತೇಕ ನಮ್ಮ ಬಸನಗೌಡರು ಯತ್ನಾಳ್ ಅವರು ಬಂದಿದ್ದಾರೆ. ಅವರು ಒಂದು ಬ್ರ್ಯಾಂಡ್ನೂ ಹೌದು, ಈ ಸದ್ಯಕ್ಕೆ ಟ್ರೆಂಡ್ನೂ ಹೌದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೈತಿ. ಅದಕ್ಕಿಂತ ಮುಂಚೆ ಕಜ್ಜಾರ್ ನಮ್ಮ ಕೈಯ ಮೈ ಕೊಟ್ಟಾರ, ನೀವೇನು ಕ್ಯಾಕಿ ಹೊಡೆದಿರಲ್ಲ, ಬರೀ ಕ್ಯಾಕಿಯಿಂದ ಕೆಲಸ ಆಗೋದಿಲ್ಲ, ಪಕ್ಕ ಲೇಖಿಯಿಂದ ಕೆಲಸ ಆಕತಿ. ಇದನ್ನ ತಲೆಯಾಗಿ ಇಟ್ಕೋಬೇಕು ನೀವೆಲ್ಲರೂ. ಇದನ್ನ ತಲೆಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಬಸನಗೌಡರು ಯತ್ನಾಳ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ, ಒಂದ್ಸಲ ಎಲ್ಲಾರು ಕೈ ಹಿಂಗ್ ಹಿಡ್ಕೋಬೇಕು. ನಾ ಹೇಳ್ದಂಗ್ ಮಾಡ್ಬೇಕು, ಎಲ್ಲರೂ ಹಿಂಗ್ ಹಿಡ್ಕೋಬೇಕು. ನಾ ಹೆಂಗ್ ಹೇಳ್ತೀನಿ ಹಿಂಗ್ ಜೈಕಾರ ಹೆಂಗ್ ಹಾಕ್ಬೇಕಂದ್ರ, ಈ ಜೈಕಾರ ಭಾರತ ದೇಶದೊಳಗೆ ಅವರೆಲ್ಲ ಒಳಗ್ ಕುಂತಿರ್ತಕ್ಕಂಥ ಸಿದ್ಧಲಿಂಗಪ್ಪಗೆ ದಾಟಿ ಈ ಭಾರತ ದೇಶದಾಗಿರೋರು ಎಲ್ಲರಿಗೂ ಕೇಳುವಾಗ ನಮ್ ಜೈಕಾರ ಹೋಗ್ಬೇಕು. ಶ್ರೀ ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಇನ್ನೂ ಬರ್ಬೇಕು. ಬಹುತೇಕ ನೀವ್ ಯಾರು ಕೂಡ ಇಲ್ಲಿ ಬಂದವರು ಹೊತ್ತು ತಂದವರಲ್ಲ. ಹೊತ್ತು ತಂದವರಾಗಿದ್ರೆ ಇಷ್ಟೊತ್ತಿನ ಬಿಟ್ಟ ನೀವ್ ಯಾರು ನಿಂದಿರ್ತಿದ್ದಿಲ್ಲ. ನೀವೆಲ್ಲ ಸಿದ್ಧಲಿಂಗಪ್ಪ ಮತ್ತು ಎಲ್ಲಾ ಲಿಂಗಪ್ಪನ ನೋಡಿ ಎದ್ದು ಬಂದವರನ್ನು ಕಾರಣಕ್ಕೆ ಇನ್ನೂ 1 ತಾಸಾದ್ರೂ ಕುಂದಿರ್ತೀರಿ ಅನ್ನುವಂಥದ್ದನ್ನ ಹೊಡ್ರಿ ಚಪ್ಪಾಳಿ ಹೊಡೆದು ಹೇಳ್ರಿ. ನನಗೆ ಗೊತ್ತಾಗಬೇಕಲ್ಲ. ಹೌದು, ಮತ್ತೆ ಹಿಂದಾಡಿ ಚಪ್ಪಾಳಿ ಹೊಡೆದು ಸ್ವಾಮಿ ಖುಷಿ ಆಕಾರಂತ 4 ಮಂದಿ ಎಬ್ಸ್ಕೊಂಡು ಹೋದ್ರಿ ನೀವು ಕಾರ್ಯಕ್ರಮ ಮುಗೇನ. ಹಂಗ ಯಾರು ಮಾಡೋದಿಲ್ಲ, ನಮ್ಗೆ ಗೊತ್ತೈತಿ. ಒಮ್ಮೆ ಇನ್ನೊಮ್ಮೆ ಜೈಕಾರ ಮಾಡ್ತೀರಮ್ಮ. ಎಲ್ಲಾರು ಈ ಕೊಡ್ರಿ, ಈ ಕಡೆ ಇದ್ದವ್ರು ಎಲ್ಲಾರು ಏಕಕಾಲಕ್ಕೆ ಜಯಘೋಷ ಮಾಡಬೇಕು. ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಎಲ್ಲಾ ಲಿಂಗೇಶ್ವರ ಮಹಾರಾಜ್ ಕಿ, ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಮುರುಘರಾಜೇಂದ್ರೇಶ್ವರ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈಗ ಹೆಂಗದ್ರಿ 15 ನಿಮಿಷ ಹಿಂಗ ಕುಂದಿರ್ಬೇಕು ನೀವು. ಬಹುತೇಕ ದೊಡ್ಡ ಅಪ್ಪ ಅವ್ರು ಹೇಳಿದ ಮೇಲೆ ಬಹುತೇಕ ಇಲ್ಲಿರ್ತಕ್ಕಂಥ ಯಾವ ಸ್ವಾಮೀಜಿಯವರು ಸಹಿತ ಅವ್ರ ಮಾತನ್ನ ಅವ್ರ ಅಪ್ಪಣೆಯನ್ನ ತೆಗೆದು ಹಾಕುವಂತ ಪ್ರಯತ್ನವನ್ನು ಮಾಡೋದಿಲ್ಲ. ನಾವೆಲ್ಲ ನಮ್ಮ ಕಾರ್ಯಕ್ರಮದಾಗಿದ್ರು ಸಹಿತ ಪೂಜ್ಯ ಗುರುಗಳು ವಾಣಿ ಆಗೈತೆ ಅನ್ನುವಂತ ಒಂದೇ ಕಾರಣಕ್ಕೆ ನಾವೇನ್ ಬಿಡ್ರಿ ಅವ್ರು ಹೇಳಿದ್ರೆ ಬರೇ 30 ಮಂದಿ ಸ್ವಾಮಿಗಳಲ್ಲ, ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವ್ರ ಮನಸ್ಸು ಮಾಡಿದ್ರೆ 1000 ಮಂದಿ ಸ್ವಾಮೀಜಿ ಅವ್ರನ್ನ ಒಂದ ವೇದಿಕೆ ಒಳಗೆ ತಂದು ನಿಲ್ಲಿಸುವಂತ ದೊಡ್ಡ ಶಕ್ತಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿ ಅವ್ರಿಗೆ ಐತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಅದು ಪ್ರೀತಿಯಿಂದ ಕರೆದ್ರೆ 1000 ಮಂದಿ ಬರ್ತಾರ ಅನ್ನೋದಕ್ಕೆ ಇಷ್ಟೆಲ್ಲ ಮಹಾತ್ಮರು 3 ದಿವಸದಾಗ ನಾವೇನ್ ಬಿಡ್ರಿ ಸ್ವಾಮಿಗಳು ಪಟ್ನ ಕೇಳಿದ ಕೂಡಲೇ ಅವ್ರ ಪ್ರೀತಿಗೆ ಬಂದೀವಿ. ಇವತ್ತಿನ ದಿನಮಾನದಾಗ ದನ ಕುಡಿಸೋದು ಬಹಳ ಹಗರ ಐತಿ. ದನ ಅಂದ್ರೆ ರೊಕ್ಕ ಕುಡಿಸೋದು ಬಹಳ ಹಗರ ಐತಿ, ಆದ್ರೆ ಜನ ಕುಡಿಸೋದು ಬಹಳ ಕಷ್ಟ ಐತಿ. ಆದ್ರ ಅಪ್ಪ ಅವ್ರದ್ದು ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನ ಹೇಳ್ತಿದ್ರು. ಎಂತ ಚಲೋ ಮಾತನ್ನ ಹೇಳ್ತಿದ್ರು ಅಂದ್ರೆ, ಅವರು ಮಠ ಮಂದಿರಗಳ ನಗಾರಿಗಳು ಸಹಿತ ಧನಂ 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 ಎಂದು ನುಡಿಯುತ್ತಿವೆ. ಮಠದಾಗಿರತಕ್ಕಂಥ ನಗಾರಿ ಸಹಿತ ಧನಂ 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 ಅಂದ್ರೆ ರೊಕ್ 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 ಅಂತ ತಿಳ್ಕೊಂಡು ಮಠದಾಗಿನ ನಗಾರಿಗಳು ಬಡಿತಾವಂತ. ಮಠ ಮಂದಿರಗಳ ನಗಾರಿಗಳು ಸಹಿತ ಧನಂ ಧನಂ ಎಂದು ನುಡಿಯುತ್ತಿವೆ. ಆದ್ರೆ ಮುಗುಳು ಕೂಡ ನಮ್ಮ ಲಚ್ಚಾಣ
ಜಿಡಗ ಮಠದ ಪರಮ ಪೂಜ್ಯರು ಯಾವುದಕ್ಕಾಗಿ ಅವ್ರ ಮಠದ ನಗಾರಿಗಳು ಬಡಿಯಾಕತ್ತಾವ ಅಂದ್ರ ಅವು ಧನಂ ಧನಂ ಅಂದಿರುವಂತ ಮಠ ಅಲ್ಲ, ಅದು ಜನಂ ಜನಂ ಅಂದಿರುವಂತ ಮಠ ಅನ್ನುವಂತ ಕಾರಣಕ್ಕ ಇಷ್ಟೆಲ್ಲಾ ಸದ್ಭಕ್ತರು ಒಂದ ಕಡೆ ಕುಂದ್ರದಕ್ಕೆ ಸಾಧ್ಯ ಆಗೈತೆ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಈಗೆಲ್ಲ ನಿಮ್ ಕೈಯಾಗ ಮೊಬೈಲ್ ಅದಾವ, ಎಲ್ಲರ ಕೈಯಾಗ ಮೊಬೈಲ್ ಅದಾವ, ಯಾರ ಕಡೆಗೆ ಇಲ್ಲ ಅನ್ನಂಗಿಲ್ಲ. ಸಿದ್ಧಲಿಂಗಪ್ಪ ಮಹಾರಾಜರದು ಎಲ್ಲಾ ಲಿಂಗ ಮಹಾರಾಜರ ಶಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ ನಿಮಗ್ ಗೊತ್ತಾಗಬೇಕು. ಎಲ್ಲರ ಕೈಯಾಗ ಮೊಬೈಲ್ ಅದಾವಲ್ಲ, ನಿಮ್ಮ ಮೊಬೈಲ್ ಕೆಲಸ ಮಾಡ್ಬೇಕಾದ್ರೆ ಟವರ್ ವ್ಯಾಪ್ತಿ ಒಳಗೆ ಇರ್ಬೇಕಾಕತ್. ನೀವೆಲ್ಲರೂ ಟವರ್ ಬಿಟ್ಟು ಹೋದ್ರಿ ಅಂತಂದ್ರೆ ನಿಮ್ಮ ಕೈಯಾಗ ಐಫೋನ್ ಪ್ರೋಮ್ಯಾಕ್ಸ್ ಇದ್ರೂ ಸಹಿತ ಅದು ಏನು ಕೆಲಸ ಮಾಡಂಗಿಲ್ಲ. ನಿಮ್ಮ ಮೊಬೈಲಿನ ತಾಕತ್ತ ಟವರಿನ ಬುಡಕಿದ್ರೆ ಅಟ್ಟ ಕೆಲಸ ಮಾಡ್ತದ. ಟವರ್ ಇರ್ಲಾರದಲ್ಲಿನೂ ಸಹಿತ ಅವನ ಪವರ್ ಕುಂದಿರಿಸುವಂತ ದೊಡ್ಡ ತಾಕತ್ತು ಸಿದ್ಧಲಿಂಗಪ್ಪಗಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಂತ ಒಂದು ದೊಡ್ಡ ಗುರು ಶಿಷ್ಯ ಪರಂಪರೆ ಈ ನಾಡಿನೊಳಗ ಅಂತಂದ್ರೆ ನಿಮಗ್ ಗೊತ್ತಿರ್ಬೇಕು. ಎಲ್ಲಾ ಲಿಂಗ ಮಹಾರಾಜರು ಒಬ್ಬ ಮನುಷ್ಯನನ್ನ ಕುಂಡಲಿಗನೊಂದು ಕೀಡೆಯ ತಂದು ತನ್ನಂತೆ ಮಾಡಿತಲ್ಲ, ನೀ ಕೇಳಿ ನಂಬಯ್ಯ, ನೀ ನೋಡಿ ನಂಬಯ್ಯ ಅಂತ ಬಸವಾದಿ ಶಿವಶರಣರು ಹೇಳ್ತಾರ. ಒಂದು ಕುಂಡಲಿ ಹುಳ, ಅದು ಭ್ರಮರ ಅಂತ ಕರೀತಾರ. ಕಟ್ಟಿಗೆಯನ್ನ ಕೊರೆದು ಒಳಗೆ ಹೋಗಿರ್ತದ. ಅದು ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂತ ಪ್ರಯತ್ನವನ್ನು ಮಾಡುವುದಿಲ್ಲ. ಮೊಟ್ಟೆಯನ್ನು ಇಟ್ಟು ಮರಿ ಮಾಡುವಂತ ಪ್ರಯತ್ನ ಮಾಡಂಗಿಲ್ಲ. ಒಂದು ಕೀಡಿ ತಗೊಂಡು ಬರ್ತದ. ಕೀಡಿ ತಗೊಂಡು ಬಂದು ಆ ಕೀಡಿಯನ್ನ ಅದ್ರೊಳಗೆ ಇಟ್ಟು ಒಂದು 21 ದಿವಸ ಅದರ ಮುಂದೆ ಒದರಿ 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 ಕೀಡಿ ಸ್ವರೂಪವನ್ನ ಬದಲಿ ಮಾಡುವಂತ ದೊಡ್ಡ ತಾಕತ್ ಒಂದು ಹುಡದಾಗ ಐತೆ ಅನ್ನುವಂಥದ್ದನ್ನ ನಾವು ಕೇಳ್ಕೊಂತ ಬಂದೀವಿ. ಹಂಗ ಸಾಮಾನ್ಯರಾಗಿರ್ತಕ್ಕಂತಹ ಎಲ್ಲಾ ಲಿಂಗ ಮಹಾರಾಜರನ್ನ, ಮಠದೊಳಗೆ ಬಂದಂತಹ ಎಲ್ಲಾ ಲಿಂಗ ಮಹಾರಾಜರನ್ನ ಇಟ್ಟುಕೊಂಡು ಅನೇಕ ಸಾಧು ಸಂತರು, ಅನೇಕ ಶಿಷ್ಯ ಬಳಗ ಇದ್ದಾಗನು ಕೂಡ ಎಂತದ್ದೊಂದು ದೊಡ್ಡ ಪರೀಕ್ಷೆ ಅಂತಂದ್ರೆ ನಮಗ ನಿಮಗ ಅಂತದ್ ಯಾವ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕ ಎಲ್ಲಾ ಶಿಷ್ಯ ಬಳಗವನ್ನ ಕರೆದು ಸಿದ್ಧಲಿಂಗಪ್ಪ ಅವ್ರು ಹೇಳಿದ್ರಂತ, ನನ್ನೆಲ್ಲಾ ಶಿಷ್ಯ ಬಳಗಕ್ಕೆ ಒಂದು ಪರೀಕ್ಷೆ ಮಾಡೋದಿಲ್ಲ. ಈಗ ಯಾರ ಆ ಪರೀಕ್ಷೆ ಒಳಗೆ ಪಾಸ್ ಆಗ್ತೀರಿ ಅವ್ರಿಗೆ ನನ್ನ ಆಶೀರ್ವಾದ ಆಕೈತೆ ಅಂತ ಹೇಳಿದ್ರು. ಅವಾಗ ಎಲ್ಲರೂ ಅಂದ್ರು ಪರೀಕ್ಷೆ ಅಂದ್ರೆ ಬಹುತೇಕ ಏನೋ ಓಡಾಕ್ ಹೇಳ್ಬೋದು, ಮತ್ತೊಂದು ಮಾಡಕ್ ಹೇಳ್ಬೋದು, ಏನೋ ಮಾಡಕ್ ಹೇಳ್ಬೋದು ಅಂತ. ನಮ್ಮ ನಿಮ್ಮ ಲೌಕಿಕದ ಪರೀಕ್ಷೆಗಳು ಬೇರೆ. ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಶಿಷ್ಯ ಬಳಗವನ್ನ ಕರೆದು ಹೇಳಿದ್ರಂತ, ನಾನು ಇಲ್ಲಿ ತೆಗ್ಗ ತೆಗಿತೀನಿ, ತೆಗೆದು ಮಣ್ಣಾಗ ಹೋಗ್ತೀನಿ, ಮಣ್ಣಾಗ ಹುಳಿದ ಮೇಲೆ ಯಾರು ಅದ್ರೊಳಗೆ ಕುಂದ್ರಾಕ್ ಹೂ ಅಂತೀರಿ ಆ ಪರೀಕ್ಷೆ ಒಳಗೆ ಗೆದ್ದಂಗ ಆಕತಿ, 3 ದಿವಸ ಬಿಟ್ಟು ತೆಗಿತೀನ ಅಂತ ಹೇಳಿದ್ರ ಎಲ್ಲಾ ಶಿಷ್ಯ ಬಳಗಿದ್ದವ್ರು ನಾವಲ್ಲಿ ನೀವಲ್ಲಿ ಅಂತ ಹಿಂದ್ ಸರ್ಕೊಂಡ್ಬಿಟ್ರು. ಬಹುತೇಕ ಗೊತ್ತಿರಲಿ, ಸಿದ್ಧಲಿಂಗ ಮಹಾರಾಜರ ಶಕ್ತಿ ಎಲ್ಲಾ ಲಿಂಗ ಮಹಾರಾಜರಿಗೆ ಗೊತ್ತಿತ್ತು. ಎಲ್ಲಾ ಲಿಂಗರ ಮಹಾರಾಜರ ಶಕ್ತಿ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಿತ್ತು. ಇವ್ರ ಶಕ್ತಿ ಜಗತ್ತಿಗೆ ತೋರಿಸ್ಬೇಕನ್ನುವಂತ ಒಂದು ಕಾರಣಕ್ಕೆ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಎಲ್ಲಾ ಶಿಷ್ಯ ಬಳಗ ಓಡಿ ಹೋದ್ರ ಅವಾಗ ಎಲ್ಲಾ ಲಿಂಗ ಮಹಾರಾಜರು ಅಂತಾರ, ಕಾಯುವಂತ ಗುರು ನೀವು ಹೊರಗಿರ್ಬೇಕಾದ್ರೆ ಮಣ್ಣಾಗಲ್ಲಪ್ಪ, ನೀವು ಹೋಗಿ ಬೇಕಾದಲ್ಲಿ ಇಟ್ಟು ಬಂದ್ರು ಕುಂದ್ರಾಕ್ ರೆಡಿ ಇದೀನಿ ಅಂತ ತಿಳ್ಕೊಂಡು ಮಣ್ಣಾಗ ಕುಂತ 3 ದಿವಸ ಆದ್ಮೇಲೆ ಮೃತ್ಯುಂಜಯ ಆಗಿ ಹೊರಗೆ ಬಂದವರು ಎಲ್ಲಾ ಲಿಂಗ ಮಹಾರಾಜರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೋಬೇಕು. ಇದು ಹೇಳಾಕ ಕೇಳಾಕ ಚಂದ ಐತಿ. ಮತ್ ನಮ್ಮನ್ನ ನಿಮ್ಮನ್ನ ಯಾರನ್ನ ಪಟ್ನ ಇಡ್ತೀವಿ ಅಂತಂದ್ರೆ ಯಾರ ರಕ್ಷಲು ಆಕತ್ತೆ ನಿಮ್ಗೆ? ಹಂಗಾಗೋದಿಲ್ಲ. ಹಾಗಾಗಿ ಎಲ್ಲಾ ಲಿಂಗ ಮಹಾರಾಜರ ಸ್ವರೂಪವನ್ನು ಹೆಂಗ ಬದಲಿ ಮಾಡಿದ್ರು ಅಂತಂದ್ರೆ, ಶಿಷ್ಯನಾಗಿರ್ತಕ್ಕಂಥ ಶಿಶುನಾಳ ಶರೀಫ ಗುರುವಿಂದ ಭಟ್ರ ಹತ್ರ ಹೋಗ್ತಿದ್ರು. ಅಲ್ಲೊಬ್ರು ಇಲ್ಲೊಬ್ರು ಇಂಥವ್ರು ಇರ್ತಾರ, ಎಲ್ಲಾರು ಹಂಗ ಇರ್ತಾರಂತ ಹೇಳಾಕತ್ತಿಲ್ಲ. ಶಿಶುನಾಳ ಶರೀಫರ ಗುರುಗೋವಿಂದ ಭಟ್ರ ಹತ್ರ ಹೊಂಟ್ರೆ ಊರಾಗಿನ ಮಂದಿ ಎಲ್ಲ ಮಾತಾಡೋರು, ಏ ಸಾಬಾ ನೀ ಏನೋ ಗುರುಗಳು ಗೋವಿಂದ ಭಟ್ರ ಹತ್ರ ಹೋಗ್ತಿ, ಅವ್ರ ಹತ್ರ ಹೋದ್ರೆ ಏನ್ ದೊಡ್ಡ ಇದಾಗ್ತದ ನಿನಗ? ಹಂಗೆಲ್ಲಾ ಹೇಳುವಂತ ಟೈಮ್ದೊಳಗ ಮಂದಿ ಮಾತಾಡಕತ್ರು. ಮಂದಿ ಮಾತಾಡಕತ್ತಂತ ಟೈಮ್ದೊಳಗ ಶಿಶುನಾಳ ಶರೀಫ್ ಬಂದು ಗುರುಗೋವಿಂದ ಭಟ್ರ ಮುಂದೆ ಹೇಳಿದ್ರಂತ, ಯಪ್ಪ ನನ್ಗೆ ಸಾಬಾ ಅನ್ನಕತ್ತಾರ ಎಲ್ಲಾರು ಅಂತ. ಸಾಬಾ ಅನ್ನಕತ್ತಾರ ಅಂದ ಕೂಡ್ಲೇನೆ ಅವಾಗ ಗುರುಗೋವಿಂದ ಭಟ್ರ ಅಂತಾರ, ಚಿಂತೆ ಮಾಡಬೇಡ ಶರೀಫ, ಯಾವ ಜನ ಇವತ್ತಿನ ಸಾಬ್ ಅನ್ನಕತ್ತಾರ, ಸಾ ಮತ್ತು ಬಾ ನೆಟ್ಟ ನಡು ಸೊನ್ನೆ ಕೊಟ್ಟು ಬಿಟ್ರು ಜಗತ್ತಿಗೆ ಸಾಂಬನಾಗಿ ಮೆರಿತೀಯಪ್ಪ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಸಾಂಬನನ್ನಾಗಿ ಮಾಡಿರ್ತಕ್ಕಂಥ ದೊಡ್ಡ ಶಕ್ತಿ ಅದು ಗುರುಗೋವಿಂದ ಭಟ್ರಿಗೆ ಹೆಂಗ್ ಸಾಲತದ ಅನ್ನುವಂಥದ್ದನ್ನ ಕೇಳ್ತೀವಿ. ಹಂಗ ಎಲ್ಲಾ ಲಿಂಗ ಮಹಾರಾಜರಿಗೆ ಸಂಪೂರ್ಣ ಆಶೀರ್ವಾದ ಸಿದ್ಧಲಿಂಗ ಮಹಾರಾಜರದ್ದು ಆಯ್ತು ಅನ್ನುವಂಥ ಕಾರಣಕ್ಕೆ ಇವತ್ತಿನ 5 ರಾಜ್ಯಗಳಿಂದ ಜನ ಇಲ್ಲಿ ಓಡಿ ಬರ್ತಾರಂದ್ರೆ ಅದು ಗುರುವಿನ ಶಕ್ತಿ ಅನ್ನುವಂಥದ್ದನ್ನು ಯಾವತ್ತೂ ಮರೆಯುವಂಗಿಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಗುರು ಅಂದಾಗ್ಲೆಲ್ಲ ಗುರುಗೋವಿಂದ ಭಟ್ರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಶಿಶುನಾಳ ಶರೀಫರು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ಹಾನಗಲ್ಲ ಗುರು ಕುಮಾರ ಸ್ವಾಮಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ಪಂಚಾಕ್ಷರಿ ಗವಾಯಿಗಳು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಪುಟ್ಟರಾಜ ಗವಾಯಿಗಳು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ನಮ್ಮ ರಾಮಕೃಷ್ಣ ಪರಮಹಂಸರು ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಸ್ವಾಮಿ ವಿವೇಕಾನಂದರು ನೆನಪಿ ಬರ್ತಾರೆ, ಗುರು ಅಂದಾಗ್ಲೆಲ್ಲ ಅಕ್ಕ ಮಹಾದೇವಿ ತಾಯಿ ನೆನಪಿ ಬರ್ತಾಳೆ, ಆ ಶಿಷ್ಯ ಅಂದಾಗ್ಲೆಲ್ಲ ಕಾಮದ ಕೌಶಿಕ ನೆನಪಿ ಬರ್ತಾನೆ, ಗುರು ಅಂದಾಗ್ಲೆಲ್ಲ ಬಸವಣ್ಣನವ್ರ ನೆನಪಿ ಬರ್ತಾರೆ, ಶಿಷ್ಯ ಅಂದಾಗ್ಲೆಲ್ಲ ಹಡಪದ ಅಪ್ಪನ ನೆನಪಿ ಬರ್ತಾನೆ,
ಗುರು ಅಂದಾಗ್ಲೆಲ್ಲ ನಮಗೆಲ್ಲ ಬಹಳಷ್ಟು ಮಂದಿ ಗೊತ್ತಿರ್ಲಿ, ಸಿದ್ಧಾರೂಢರು ನೆನಪಿ ಬರ್ತಾರ. ಶಿಷ್ಯ ಅಂದಾಗ್ಲೆಲ್ಲ ಗುರುನಾಥರವರು ನೆನಪಿ ಬರ್ತಾರ. ಗುರು ಅಂದಾಗ್ಲೆಲ್ಲ ಬಂತನಾಳದ ಶಂಕರಲಿಂಗ ಸ್ವಾಮಿಗಳು ನೆನಪಿ ಬರ್ತಾರ. ಸಾರ್ಥಕ ಶಿಷ್ಯ ಅಂದಾಗ್ಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರ. ಗುರು ಅಂದಾಗ್ಲೆಲ್ಲ ಸಿದ್ಧಲಿಂಗ ಮಹಾರಾಜರು ನೆನಪಿ ಬರ್ತಾರ. ಶಿಷ್ಯ ಅಂದಾಗ್ಲೆಲ್ಲ ನಮ್ಮ ಎಲ್ಲಾ ಲಿಂಗ ಮಹಾರಾಜರು ನೆನಪಿ ಬರ್ತಾರ. ಗುರು ಅಂದಾಗ್ಲೆಲ್ಲ ಎಲ್ಲಾ ಲಿಂಗ ಮಹಾರಾಜರು ನೆನಪಿ ಬರ್ತಾರ. ಶಿಷ್ಯ ಅಂದಾಗ್ಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರ. ಗುರು ಅಂದಾಗ್ಲೆಲ್ಲ ಷಡಕ್ಷರಿ ಸಿದ್ದರಾಮ ಶಿವಯೋಗಿ ನೆನಪಿ ಬರ್ತಾರೆ. ಇವರೆಲ್ಲರ ಸಾರ್ಥಕ ಪರಂಪರೆಯನ್ನು ಮುನ್ನಡೆಸುವುದಕ್ಕಾಗಿ ಮತ್ತು ಸಾರ್ಥಕ ಶಿಷ್ಯ ಅಂದಾಗಲೆಲ್ಲ ಸದ್ಯದ ಜಗದ್ಗುರು ಆಗಿರ್ತಕ್ಕಂಥ ಮುಗುಳಕೋಟದ ಮುರುಗೇಂದ್ರ ಮಹಾಸ್ವಾಮಿಗಳು ನೆನಪಿ ಬರ್ತಾರೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೆಯುವಂಗಿಲ್ಲ. ಇದು ಭವ್ಯ ಭಾರತ ದೇಶದ ಇತಿಹಾಸ ಪರಂಪರೆ. ಅಂತ ಗುರು ಪರಂಪರೆಯನ್ನು ಉಳಿಸುವುದಕ್ಕಾಗಿ ಇವತ್ತಿನ ದಿವಸ ಪೂಜ್ಯ ಗುರುಗಳು 3 ದಿವಸದಾಗ ಹೇಳಿದ್ರೆ ಲಕ್ಷಾಂತರ ಮಂದಿ ಒಂದು ಗುರುವಿಗೆ ಬಿಲ್ಪತ್ರಿ. ನಿಮಗೆಲ್ಲ ಗೊತ್ತಿರ್ಲಮ್ಮ, ಬಾಳ ಮಂದಿ ಅನ್ಕೋಬಹುದು ಏನ್ ಎಲಿ ತಗೊಂಡು ಬಂದು ದೇವ್ರ ಮೇಲೆ ಇಟ್ಟಾರ, ಏನ್ ಕೆಲಸ ಮಾಡ್ತೈತಿ ಅಂತ. ಒಂದೇ ನನ್ನ ಲಾಸ್ಟ್ ಮಾತು ಹೇಳ್ತೀನಿ ನಿಮಗ. ಬಾಳ ಮಂದಿ ಇಲ್ಲಿ ಮಾತಾಡೋ ಆಶೀರ್ವಚನೆ ಮಾಡೋರು ಇರೋದ್ರಿಂದ ಒಂದು ಬಿಲ್ಪತ್ರಿ ಮುಗುಳಕೋಡ್ ಮಠ, ಜಿರ್ಗಾ ಮಠ, ಲಚ್ಚಣ್ಣ ಮಠ, ಇವು 3 ಒಂದೊಂದು ಪತ್ರಿ ದಳ ಇದ್ದಂಗ ಅದಾವ. ಈ ಪತ್ರಿ ದಳ 3 ತಗೊಂಡು ಬಂದು ಗುರುವಿನ ಪಾದಕ್ಕೆ ಲಕ್ಷ ಬಿಲ್ವ ಪತ್ರಿಯನ್ನ ಹಾಕುವಂತ ಪ್ರಯತ್ನ ಮಾಡ್ಯಾರ. ಒಂದು ಪತ್ರಿ ದಳ ಇಟ್ರನ ಬೇಕಾದಷ್ಟು 3 ಲೋಕದ ಪಾಪ, 3 ಜನ್ಮದ ಪಾಪ ಎಲ್ಲ ಪರಿಹಾರ ಆಕೈತೆ ಅಂತ ತಿಳ್ಕೊಂಡು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಪತ್ರಿ ದಳ ಇಟ್ರ 3 ಜನ್ಮದ ಪಾಪ ನಿವಾರಣೆ ಆಕೈತೆ ಅನ್ನೋದಾದ್ರೆ ಲಕ್ಷ ಪತ್ರಿ ದಳವನ್ನ ಲಕ್ಷಾಂತರ ಮಂದಿ ಕುಡ್ಕೊಂಡು ಸಿದ್ಧಲಿಂಗಪ್ಪನ ಪಾದಕ್ಕೆ ಇಟ್ಟಿರ ಅಂದ್ರೆ ನಿಮ್ಗೆ ಎಂದೂ ಕೂಡ ಪಾಪನ ತಟ್ಟುದಿಲ್ಲ ಅನ್ನುವಂಥದ್ದನ್ನ ನಾವು ಈ ಮುಖಾಂತರ ಯಾಕೆ ಯಾವಾಗ ಮಾಡಿದ್ರು ನಮ್ಮ ಅಜ್ಜರು ಒಂಥರ ಈಗ ಯಾರೋ ನಿರೂಪಕರು ಹೇಳ್ತಾ ಇದ್ರು ದಾಖಲೆ ಮಾಡ್ಬೇಕು. ನಮ್ದು ಇತಿಹಾಸ ಓದೋದಲ್ಲ, ಇತಿಹಾಸವನ್ನು ಬರೆಯುವುದಲ್ಲ, ಇತಿಹಾಸವನ್ನ ನಿರ್ಮಾಣ ಮಾಡುವಂತ ಮಠ ಲಚ್ಚಾಣದ ಮಠ, ಮುಗುಳಕೋಡ್ ಮಠ ಅಂತ ಹೇಳಿದ್ರಲ್ಲ. ಇದ್ರೊಳಗೆ 2 ಮಾತೇ ಇಲ್ಲ. ಅಪ್ಪ ಅವ್ರು ಯಾವಾಗ ಮಾಡಿದ್ರು ನಮ್ಮ ನಾಡಿನೊಳಗೆ ಮೀಸಿ ಬಿಟ್ಟು ದಾಖಲೆ ಮಾಡಿದವ್ರದಾರ, ತೆಂಗಿನಕಾಯಿ ಸಿಪ್ಪಿಯನ್ನು ಬಾಯಲ್ಲಿ ಸುಲಿದು ದಾಖಲೆ ಮಾಡಿದವ್ರದಾರ, ಹಸೆ ಮೆಣಸಿನಕಾಯಿ ಸಿಕ್ಕಾಪಟ್ಟಿ ತಿಂದು ಗಿನ್ನಿಸ್ ದಾಖಲೆ ಮಾಡಿದವ್ರದಾರ. ಆದ್ರೆ ಸಮಾಜಕ್ಕಾಗಿ ಅವ್ರು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಸಹಿತ ಈ ಎಲ್ಲ ದಾಖಲೆಗಳನ್ನು ದಾಟಿ ಒಂದು ಗಿನ್ನಿಸ್ ದಾಖಲೆ ಮಾಡುವಂತ ಒಂದು ದೊಡ್ಡ ತಾಕತ್ತು ಅದು ನಮ್ಮ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿಯವ್ರಿಗೆ ಐತೆ ಅನ್ನುವಂತ ಕಾರಣಕ್ಕೆ ಭಕ್ತ ಕುಲಕೋಟಿ ಇಲ್ಲಿ ಬಂದೈತೆ ಅನ್ನುವಂತ ಮಾತನ್ನು ಹೇಳ್ತಾ, ನೀವೆಲ್ಲ ತಾಯಂದ್ರ ಇಲ್ಲಿ ಕುಂತವ್ರು ತಾಯಂದ್ರ ಅಮ್ಮ ಅದಿರಿಲ್ಲ ಇದ್ದವ್ರ ಸ್ವಲ್ಪ ಕೈ ಎತ್ತಬೇಕು. ನನಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನೋಡ್ರಿ, ನೀವು ಎಷ್ಟು ಎಲ್ಲಾ ಪೆಂಡಲ್ ನೀವ ಕುಂತ್ರಿ, ಉಳ್ಕಿದ ಎಲ್ಲಾ ಮಂದಿ ಹೊರಗೆ ಹಾಕಿರಿ. ಎಲ್ಲಾ ಕಡೆ ಹಿಂಗ ನಡೆದೈತಿ. ಎಲ್ಲಾ ಕಡೆ ನಿಮ್ದ ಈ ಭಾರತ ದೇಶದೊಳಗೆ ತಾಯಂದ್ರಿಗೆ ಎಷ್ಟು ದೊಡ್ಡ ಗೌರವ ಐತಂದ್ರ ಬಹುತೇಕ ನಿಮ್ಗೆ ಗೊತ್ತಿರ್ಲಿ ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರ್ಲಿ ಅದಾವ. ಗಂಗಾ, ತುಂಗಾ, ಭದ್ರಾ, ಕಪಿಲ, ಮಲಪಹಾರಿ ಎಷ್ಟು ನದಿ ಅದಾವ ಒಟ್ಟು ನಿಮ್ಮ ಹೆಸರ್ಲಿ ಅದಾವ. ಇನ್ನು ಎಷ್ಟು ಚಲೋ ಹಬ್ಬ ಅದಾವ ಅವು ನಿಮ್ಮ ಹೆಸರ್ಲಿ ಅದಾವ. ಚಲೋ ಹಬ್ಬ ಎಲ್ಲ ಬಂದ್ರು ಚಲೋ ಅರಿವಿ ನಿಮಗ, ಚಲೋ ಹಬ್ಬ ಬಂದ್ರು ಬಂಗಾರ ನಿಮಗ, ಎಲ್ಲಾ ಹಬ್ಬ ನಿಮ್ಗ ಕೊಟ್ಟಾರ. ಈಗ ಶ್ರಾವಣ ಮಾಸ ಬಂತು, ಸ್ವಾಮಿಗಳು ಸಿಗ್ತಾರ, ನೀವು ಸಿಗುದಿಲ್ಲ. ಇನ್ನ ಎಲ್ಲಾ ಶುಕ್ರ ಗೌರಿ, ಮಂಗಳ ಗೌರಿ ಎಲ್ಲಾ ಪೂಜೆ ನಿಮ್ಮ. ನಮ್ಮ ಬಳಗ ಆ ಕಡೆ ಅಂತ ಇವ್ರಿಗೊಂದು ಹಬ್ಬ ಕೊಟ್ಟಾರ. ಯಾವ್ದಪ್ಪ? ಯಾವನೋ ಒಬ್ಬ ಕೈ ಮಾಡಿ ಬಾಯಿ ಬಡ್ಕೊಳಕತ್ತಾನವ. ಅವ ಹೇಳಕತ್ತಾನ, ಅಜ್ಜಾರ ಇದ್ರಾಗ ಏನ್ ದೊಡ್ಡ ಗನಂದರಿ ಕೆಲಸ ಇಲ್ರಿ, ಈ ತಂಗಿ ಹರ್ಕೊಳ್ಳೋದು ಲಾಭ ಹೊಯ್ಕೊಳ್ಳೋದು ಅಂತ. ಎಲ್ಲಾ ಹಬ್ಬ ಅವ್ರಿಗೆ ಕೊಟ್ಟರು ಸಹಿತ ವಿಚಾರ ಇಷ್ಟ ತಿಳ್ಕೊಳ್ಬೇಕು. ಭಾರತ ದೇಶದ ತಾಯಂದ್ರಿಗೆ ಯಾಕೆ ಅಷ್ಟಕೊಂಡ ಗೌರವ ನಾವು ಕೊಡ್ತೀವಿ ಅಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ಯಾರೋ ಒಬ್ರು ಕೇಳಿದ್ರಂತೆ, ಯೂನಿವರ್ಸಿಟಿ ಒಳಗೆ ಅವ್ರು ಒಂದು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವ್ರು ನಮ್ಮ ದೇಶದಲ್ಲಿ ಮಣ್ಣನ್ನು ಕೂಡ ನಾವು ಚಿನ್ನ ಅಂತ ನೋಡ್ತೀವಿ, ಕಲ್ಲನ್ನು ಕೂಡ ದೇವ್ರಂತ ನೋಡ್ತೀವಿ. ಕಲ್ಲಿನೊಳಗೆ ದೇವ್ರೈತೋ ಏನ್ ಗಿಡದೊಳಗೆ ದೇವ್ರೈತೋ ಅಂತ ಕೇಳೋರ್ಗೇನು ಕಮ್ಮಿ ಇಲ್ಲ. ಆದ್ರೆ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಂಡ್ ಬಂದಾರ, ಇದ್ರೊಳಗೆ ದೇವ್ರೈತಿ, ಇದನ್ನ ಮಾಡೋದ್ರಿಂದ ನಿಮ್ಗೆ ದೇವ್ರ ಸೃಷ್ಟಿ ಆಗತ್ತ, ಇದನ್ನ ಹೇಳ್ಕೊಂತ ಬಂದಾರ. ಅದನ್ನ ಪರಂಪರೆಯನ್ನ ಪಾಲನೆ ಮಾಡ್ಕೊಂತ ಹೊಂಟಿವಿ. ಅವಾಗ ಯಾರೋ ಒಬ್ಬರು ಕೇಳಿದ್ರಂತೆ, ಅಲ್ಲ ಕಲ್ಲನ್ನ ದೇವ್ರಂತ ತಿಳ್ಕೊತೀರಿ, ಮಣ್ಣನ್ನ ಚಿನ್ನ ಅಂತ ತಿಳ್ಕೊತೀರಿ, ಹೆಣ್ಣನ್ನ ಹೆಣ್ಣಂತ ಯಾಕೆ ನೋಡಂಗಿಲ್ಲ, ಹೆಣ್ಣನ್ನು ಶೋಷಣೆ ಮಾಡ್ತಿರಲ್ಲ ಅಂತ ಅಂದಾಗ ಸ್ವಾಮಿ ವಿವೇಕಾನಂದ್ರ ಹೇಳಿದ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಅವ್ರು ಹೇಳಿದ್ರಂತ, ನಮ್ಮ ದೇಶದೊಳಗೆ ನೀವು ತಿಳ್ಕೊಂಡಂತ ಯಾವ ಕಲ್ಪನೆಗಳು ಅಲ್ಲಿ ನಡೆಯುವುದಿಲ್ಲ. ನಿಮ್ಮ ದೇಶದೊಳಗ ಹೆಣ್ಮಕ್ಳಿಗೆ ನೀವು ಶೇಕ್ ಹ್ಯಾಂಡ್ ಮಾಡ್ತೀವಿ, ಯಾರಾದ್ರೂ ಹೆಣ್ಮಕ್ಳು ಕೂಡಿದ್ರು ಅಂದ್ರೆ ಕೈ ಮಿಲಾಯಿಸ್ತಾರ, ಇನ್ನೂ ಆತ್ಮೀಯತೆ ಇತ್ತಂದ್ರೆ ತಬ್ಕೊಂತಾರ. ಅವಾಗ ಅವ್ರು ಕೇಳಿದ್ರಂತ, ನಮ್ಮ ದೇಶದಾಗ ಈ ಪರಿಸ್ಥಿತಿ ಐತಿ, ನಿಮ್ಮ ದೇಶದಾಗ ಏನೈತಿ ಅಂತ ಕೇಳಿದ್ರೆ ಅವಾಗ ವಿವೇಕಾನಂದ್ರ ಕೇಳ್ತಾರ, ನಿಮ್ಮ ದೇಶದ ಲಂಡನ್ ವಿಕ್ಟೋರಿಯಾ ಮಹಾರಾಣಿ ಅದಾಳಲ್ಲ, ವಿಕ್ಟೋರಿಯಾ ಮಹಾರಾಣಿಗೆ ಯಾವಾಗಾರ ಕೈಯನ್ನು ಕೊಟ್ಟಿಯೇನಪ್ಪ ಅಂತ ಕೇಳಿದ್ರ. ಅವ್ರು ಕೈ ಕೊಟ್ಟಿಯೇನ ಅಂತ ಕೇಳಿದಾಗ ಅವ್ರ ಅಂತಾರ, ರಾಣಿಗೆ ಯಾರಾದ್ರೂ ಕೈ ಕೊಡ್ತಾರನ್ರಿ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರ, ರಾಣಿಗೆ ಯಾರು ಕೈ ಕೊಡಂಗಿಲ್ಲ. ಹಾಗಾದ್ರೆ ನಿನ್ನ ಪ್ರಕಾರ ರಾಣಿ ಒಬ್ಬೇಕನ ದೊಡ್ಡಾಕಿ, ಉಳುಕಿದವರೆಲ್ಲ ಸಾಮಾನ್ಯರು ಅಂತ ನೀ ತಿಳ್ಕೊಂಡಿಯಲ್ಲ. ನನ್ನ ದೇಶ ಭಾರತ ದೇಶ ಹೇಗೈತೆ ಅಂತಂದ್ರ ನಿನ್ನ ದೇಶದಾಗ ಒಬ್ಬನ ರಾಣಿ ಅಂತ ತಿಳ್ಕೊಂಡು ಹಿಂಗಾಗಿ ಆಕಿನ ಮುಂದೆ ತಲೆ ತಗ್ಗಿಸ್ತಿದಿ.
ನನ್ನ ದೇಶದಾಗ ಹುಟ್ಟಿರ್ತಕ್ಕಂಥ ಗುಡಿಸಲ್ದಾಗಿರ್ತಕ್ಕಂಥ ಹೆಣ್ಮಗಳಿಂದ ಹಿಡ್ಕೊಂಡು ಎಲ್ಲರೂ ರಾಣಿ ಅಂತಾನೆ ತಿಳ್ಕೊಂಡಿವಿ. ಹಿಂಗಾಗಿ ನಿಮ್ದ ಹೇಳಾಕತ್ತಿರೋ ಒಂದು ಚಪ್ಪಾಳಿ ತಟ್ಟು ಮಕ್ಕಳೇನು ಗುರು ನಾ ತಟ್ಲೆ ಎಲ್ಲಿ ಚಪ್ಪಾಳಿನ ಏನಯ್ಯವ್ವ ಇಷ್ಟೆಲ್ಲ ಇದು ಹಿಡ್ಕೊಂಡು ಅಂತದ್ದೊಂದು ದೊಡ್ಡ ಶಕ್ತಿಯಾಗಿ ನಿಮ್ ಗುಡಿ ತುಂಬಾಕತ್ತಾರ. ಅದ್ನವ್ರ ಹಸ್ತದಿಂದ ನಿಮ್ ಗುಡಿ ತುಂಬ್ತಾರ ಅಂದ್ರೆ ಉದ್ದೇಶ ಏನು? ಇದು ನಮ್ಮ ಭವ್ಯ ಭಾರತದ ಪರಂಪರೆ. ಮೊದಲು ಬರೀ ಗಂಡನ ಮನೆಗೆ ಹೋಗೋ ಮುಂದೆ ಅಟ್ಟ ಹುಡಿ ತುಂಬ್ತಿದ್ರು, ಮತ್ತೆ ಯಾವ್ದಾರ ಶ್ರೀಮಂತ ಕಾರ್ಯಕ್ರಮದಾಗ ಅಟ್ಟ ಹುಡಿ ತುಂಬ್ತಿದ್ರು, ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು, 10 ವರ್ಷಕ್ಕೊಮ್ಮೆ ದೇವಿ ಗುಡಿ ತುಂಬ್ತಿದ್ರು. ಆದ್ರೆ ಸಾರ್ವಜನಿಕವಾಗಿ ಮೊಟ್ಟ ಮೊದಲು ನಮ್ಮ ತಾಯಂದಿರಿಗೆ ಗುಡಿ ತುಂಬುವಂತ ಪರಂಪರೆಯನ್ನ ಹಾಕಿದ್ದು ಮಠಗಳು. ಯಾವ ಕಾರಣಕ್ಕಂದ್ರೆ ಒಳಗ್ ಕುಂತ ದೇವಿ ಬ್ಯಾರಲ್ಲ, ನಮ್ಮ ಕಣ್ಣಿಗೆ ಕಾಣದ ಇರತಕ್ಕಂಥ ಜಗನ್ ಮಾತೆ ಬೇರೆ ಅಲ್ಲ. ಕಣ್ಣಿಗೆ ಕಾಣುವಂತ ಈ ತಾಯಿಗೆ ಉಡಿ ತುಂಬಿದ್ರೆ ಅದು ಜಗನ್ ಮಾತೆಗೆ ಉಡಿ ತುಂಬದಂಗ ಆಕತ್ತೆ ಅನ್ನುವಂತ ಕಾರಣಕ್ಕ ಅಪ್ಪ ಅವ್ರು ನಿಮ್ಗೆ ಉಡಿ ತುಂಬಿ ಮುಂದಿನ ಕಾರ್ಯಕ್ರಮವನ್ನು ಮಾಡಾಕತ್ತಾರ. ಹಾಗಾಗಿ ಅವರ ಆಶೀರ್ವಾದ ನಿಮ್ಮ ಮೇಲೆ ನಿರಂತರವಾಗಿರ್ಲಿ. ನಿಮಗೆ ಹೇಳೋದಿಷ್ಟೇ, ಎಲ್ಲರೂ ಉಡಿ ತುಂಬವ್ರು ಅಪ್ಪ ಅವ್ರ ಪಾದ ಆಶೀರ್ವಾದ ಮಾಡ್ಕೊಂಡು ಹೋದವರು ನಿಮ್ಮ ಮಕ್ಕಳಿಗೆ ಒಂದೇ ಕಲಿಸ್ಬೇಕು. ಮೊದಲ ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಗಣ ತೀರಿಸುವೆ ಇದರ ಋಣ. ಈ ಒಂದೇ ಜನ್ಮದಿ ಇನ್ನೊಂದು ಜನ್ಮ ಬೇಕಾಗಿಲ್ಲ. ಇದು ಒಂದೇ ಜನ್ಮದೊಳಗೆ ನನ್ನ ದೇಶದ ಋಣವನ್ನು ನಾನು ತೀರಿಸೋಕ್ಕಿನಿ, ಅದು ಗುರುವಿನ ಪಾದದ ಮುಖಾಂತರ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯ ಸಂದೇಶವಿದು. ಆತ್ಮನೆ ನೀನಾಗು ಡೈಮಂಡ್, ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್. ಕಾಣಲಿದೆ ಹಳೆಯ ಪ್ರಪಂಚವಿದು ಶೀಘ್ರದಲ್ಲಿ ತನ್ನ ಎಂಡ್. ಮಾಯೆಯ ಕೈವಶನಾದರೆ ನೀನಾಗಿ ಬಿಡುವೆ ಬ್ಲೈಂಡ್. ಕಳಚಿ ಬಂದು ಬಿಡುವೆ ಕರ್ಮಗಳ ಬೌಂಡ. ಹಿಡ್ಕೋ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರ ಹ್ಯಾಂಡ, ಆಗ ನೋಡಿ ನಿಮ್ಮ ಬದುಕಷ್ಟು ಗ್ರ್ಯಾಂಡ್ ಅನ್ನುವಂತ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಣೆ ಮಾಡ್ತೇನೆ. ಇನ್ನೊಂದು ಹೇಳಬೇಕು ಬಿಡ್ಬೇಕು ಗೊತ್ತಿಲ್ಲ, ಜಗದ್ಗುರು ಮಹಾಸನ್ನಿಧಿ ಅವರು ಎಲ್ಲಿ ಮಠ ಅಭಯ ಹಸ್ತವನ್ನು ತೋರಿಸ್ತಾರ ನಮ್ಮ ಬದುಕಿಷ್ಟೇ ಹಸನಾಗಿರ್ತಾವ. ಸಿದ್ಧಾರೂಢ್ರು ಹಿಂಗ್ ಕಟ್ಟಿ ಇಳಿಬೇಕಾದ್ರೆ ಯಾವನೋ ಒಬ್ಬ ಭಕ್ತ ಬಂದು ಜಮಖಂಡಿ ಮಹಾರಾಜರು ಪಟ್ನ ಕೈ ಹಿಡ್ಕೊಂಡು ಕೊಡ್ಲೇನ ಸಿದ್ಧಾರೂಢ್ರು ಅಂದ್ರು, ನೀ ನನ್ನ ಕೈ ಹಿಡ್ಕೋಬೇಡಪ್ಪ, ನಾ ನಿನ್ನ ಕೈ ಹಿಡ್ಕೊಂತೀನಿ ಅಂದ್ರು. ಅವಾಗ ಮಹಾರಾಜ ಅಂದಂತ, ನಾ ಹಿಡ್ಕೊಂಡ್ರಿ ಏನು ನೀ ಹಿಡ್ಕೊಂಡ್ರಿ ಏನಪ್ಪ ಅಂತ ಅಂದಾಗ ಸಿದ್ಧಾರೂಢ್ರು ಹೇಳಿದ್ರು, ನೀ ಸಂಸಾರಿಕಪ್ಪ, ಯಾವಾಗ ಯಾರ ಕೈ ಹಿಡಿತಿದಿ ಯಾವಾಗ ಯಾರ ಕೈ ಬಿಡ್ತಿ ನನಗೆ ಗೊತ್ತಾಗೋದಿಲ್ಲ. ನೀನು ಹಿಡ್ಕೊಂಡ್ರೆ ಒಮ್ಮೆ ಕೈ ಹಿಡ್ಕೋಬಹುದು, ಬೇಕಾದ್ರೆ ಬಿಡ್ಕೋಬಹುದು. ಆದ್ರ ನಾನು ಗುರು ಅದಿನಪ್ಪ, ಒಮ್ಮೆ ಕೈ ಹಿಡ್ಕೊಂಡು ಬಿಟ್ಟೆ ಅಂದ್ರೆ ಯಾವ ಕಾಲಕ್ಕೂ ಬಿಡು ಮಾತಾ ಇಲ್ಲ ಅನ್ನುವಂತ ಮಾತನ್ನು ಸಿದ್ಧಾರೂಢ್ರು ಹೇಳಿದ್ರಲ್ಲ. ಹಂಗ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಮುರುಘರಾಜೇಂದ್ರ ಜಗದ್ಗುರು ಮಹಾಸನ್ನಿಧಿ ಅವರು ಯಾರ ಭಕ್ತರ ಕೈಯನ್ನ ಹಿಡಿದಾರ ಅವ್ರನ್ನ ಎಂತ ಕಷ್ಟದೊಳಗನು ಸಹಿತ ಬಿಡು ಮಾತಾ ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲ ಲಕ್ಷಾಣದ ಸದ್ಭಕ್ತರು ತಿಳ್ಕೋಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ಹೇಳ್ತಾ, ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಶ್ರೀ ಗುರು ಶಂಕರಲಿಂಗ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ.